ಅವರೆಲ್ಲರೂ ಒಂದೇನೆ, ಏನೋ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಒಂದು ಮಾರ್ಕ್ಸ್ ಆಗಿ ಆ ಥರ ಆಗಿರುತ್ತೆ. ಮೊದಲು ಮಹಾಲಕ್ಷ್ಮಿ ಕೇಳ್ಬಿಡ್ತೀನಿ. ಮಹಾಲಕ್ಷ್ಮಿ, ಇಷ್ಟು ಸ್ಕೋರ್ ಮಾಡಲಿಕ್ಕೆ ಯಾಕೆ ಹೇಳ್ತೀರಿ ಅಂದರೆ, ಇನ್ಯಾರೋ ಎಕ್ಸಾಮ್ಗೆ ಕೂತ್ಕೋತಾ ಇರ್ತಾರೆ, ಹೇಗೆ ಪ್ರಿಪೇರ್ ಆಗಬೇಕು ಅಂತ ಇರ್ತಾರೆ. ನಿಮ್ಮದು ಈ ಪ್ರಿಪ್ರೇಷನ್ ಹೇಗೆ ನಡೀತು, ಈ ಇಷ್ಟು ಮಾರ್ಕ್ಸ್ ತೆಗೆಯುವುದರ ಗುಟ್ಟೇನಿತ್ತು ಅಂತ ಮಹಾಲಕ್ಷ್ಮಿ? ನಮಗೆ ಸ್ಕೂಲಲ್ಲೂ ಚೆನ್ನಾಗಿ ಪಾಠ ಮಾಡೋರು, ಮತ್ತೆ MLA ಸರ್ ಇಂದ ನಮ್ ತಾಲೂಕಲ್ಲಿ ಪ್ರೇರಣಾ ಶಿಬಿರ ಅಂತ ಮಾಡಿದ್ರು. ಆ ಪ್ರೇರಣಾ ಶಿಬಿರ ತುಂಬಾ ಹೆಲ್ಪ್ ಆಗಿದೆ ನಮಗೆ. ಲಾಸ್ಟ್ ಈ ತರ 5 ಮಾರ್ಕ್ಸ್ ಮತ್ತೆ ಎಲ್ಲಾದ್ರಲ್ಲೂ ಔಟ್ ಆಫ್ 4 ತೆಗಿಯಕ್ಕೆ ಲಾಸ್ಟ್ 1-2 ಮಾರ್ಕ್ಸ್ ಅಲ್ಲಿ ಹೋಗುತ್ತಲ್ಲ, ಆ ಮಾರ್ಕ್ಸ್ ನ ನಾವು ಗೇನ್ ಮಾಡಕ್ಕೆ ಹೆಲ್ಪ್ ಆಗಿದೆ. ಮತ್ತೆ ಲಾಸ್ಟ್ ಟೈಮ್ ಅಲ್ಲಿ ಹಾರ್ಡ್ ವರ್ಕ್ ಮಾಡಕ್ಕಿಂತ ಹೇಗೆ ನಾವು ಸ್ಮಾರ್ಟ್ ವರ್ಕ್ ಮಾಡಿ ತುಂಬಾ ಜಾಸ್ತಿ ಸಬ್ಜೆಕ್ಟ್ಸ್ ಅಲ್ಲಿ ಔಟ್ ಆಫ್ 4 ಸ್ಕೋರ್ ಮಾಡಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ಪ್ರೇರಣಾ ಶಿಬಿರ ತುಂಬಾ ಹೆಲ್ಪ್ ಆಗಿದೆ. ಮತ್ತೆ ಅಲ್ಲಿ ಸೈನ್ಸ್ ಟೀಚರ್ ಇದ್ರು ರಮೇಶ್ ಸರ್, ಅವರು ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡೋರು. ಡಿಫಿಕಲ್ಟ್ ಕ್ವಶನ್ಸ್, ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಇವೆಲ್ಲ ಪ್ರಾಕ್ಟೀಸ್ ಮಾಡಿ ಸೈನ್ಸ್ ಅಲ್ಲಿ ಔಟ್ ಆಫ್ 4 ಸ್ಕೋರ್ ಮಾಡಕ್ ಆಗಿದೆ. ಮತ್ತೆ ಮ್ಯಾಥ್ಸ್ ಅಲ್ಲೂ ಕೂಡ ನಮ್ಮ ಮ್ಯಾಮ್ ತುಂಬಾ ಪ್ರಾಕ್ಟೀಸ್ ಮಾಡೋರು, ಸ್ಪೆಷಲ್ ಕ್ಲಾಸಸ್ ಎಲ್ಲ ತಗೊಂಡು ಪ್ರಾಕ್ಟೀಸ್ ಮಾಡಿಸಿ ಮ್ಯಾಥ್ಸ್ ಚೆನ್ನಾಗಿ ಬಂದಿದೆ. ಸಬ್ಜೆಕ್ಟ್ಸ್ ಅಲ್ಲೂ ನಮ್ ಟೀಚರ್ಸ್ ತುಂಬಾ ಎಫರ್ಟ್ ಹಾಕಿ ನಮ್ಗೆ ಪ್ರಾಕ್ಟೀಸ್ ಮಾಡಿಸಿರೋದ್ರಿಂದ ಮತ್ತೆ ಪ್ರೇರಣಾ ಶಿಬಿರದಿಂದನೇ ಇವತ್ತು ಇಷ್ಟು ಸ್ಕೋರ್ ಮಾಡಕ್ ಆಗಿದೆ. ಪ್ರಣತಿ 624 ತಗೊಂಡಿದ್ದೀರಿ ನೀವು.